ಜೈ ಹಿಂದ್. ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಗಳನ್ನ ನಡೆಸ್ತಿರ್ತಕ್ಕಂಥ ಎಲ್ಲ ನನ್ನ ಡಿಫೆನ್ಸ್ ಎಕ್ಸ್ಪೀರಿಯನ್ಸ್ಗೆ ನೋಡ್ಕೋಬಹುದು. ವಾಯುಪಡೆಯಲ್ಲಿ ಇಂಡಿಯನ್ ಏರ್ಫೋರ್ಸ್ ದಲ್ಲಿ ಅರ್ಜಿಗಳನ್ನ ಕರೆದಿದ್ದಾರೆ. ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಸೊ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನಿಮ್ದೇನಾದ್ರೂ ಹೈಟ್ ಕಡಿಮೆ ಇದೆ ಸರ್, ನಾನು ಫಿಸಿಕಲಿನೂ ಕೂಡ ಫಿಟ್ ಇಲ್ಲ ಸರ್, ನನ್ನ ಹತ್ರ ಎಕ್ಸಾಮ್ ನಲ್ಲಿ ಕೂಡ ಟ್ಯಾಲೆಂಟ್ ಇದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಬೆಸ್ಟ್ ಆಗಿರ್ತಕ್ಕಂಥ ಡಿಫೆನ್ಸ್ ನಲ್ಲಿ ಒಂದು ಸುವರ್ಣ ಅವಕಾಶನ ಅನ್ಕೊಳ್ಬಹುದು. ಸೊ ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಮತ್ತು ಎಕ್ಸ್ ಮತ್ತು ವೈ ಗ್ರೂಪ್ ಅನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ರೆ ನೋಡ್ಕೊಳ್ಬಹುದು. ಈ ಹುದ್ದೆಗೆ ಯಾವ ಅಭ್ಯರ್ಥಿಗಳೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಆಲ್ರೆಡಿನೂ ಕೂಡ ಕೊಟ್ಟಿದ್ದೀನಿ. ಸೊ ಎಷ್ಟೋ ವಿದ್ಯಾರ್ಥಿಗಳು ಅದನ್ನ ಮರೆತು ಬಿಟ್ಟಿರ್ತೀರಿ, ಆದ್ರೂ ಕೂಡ ಇನ್ನೊಂದ್ಸರಿ ಲಾಸ್ಟ್ ಆಗಿ ಸೊ ಇಂಥ ಹುದ್ದೆಗಳಿಗೆ ಟ್ರೈ ಮಾಡ್ರಿ ಅಂತ ಹೇಳ್ತಾ ಇದೀನಿ. ಬರೀ ಇಂಡಿಯನ್ ಆರ್ಮಿನೇ ಅಂತ ಟ್ರೈ ಮಾಡೋ ಬದ್ಲಿ ಸೊ ಇಲ್ಲಿನೂ ಕೂಡ ನೀವು ಕೂಡ ಒಂದು ಇದೂನು ದೇಶ ಸೇವೆಯನ್ನ ಮಾಡಿದ ಹಾಗೆ ಇದು ಕೂಡ ನಿಮ್ಗೂ ಕೂಡ ಯೂನಿಫಾರ್ಮ್ ಕೂಡ ಇರ್ತದ. ಸೊ ಇದೊಂದು ಬೆಸ್ಟ್ ಅವಕಾಶ ಅನ್ಕೊಳ್ಬಹುದು ಮಹಿಳೆಯರಿಗೆ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಒಂದು ಒಳ್ಳೆಯ ಜಾಬ್ನೇ ಅನ್ಕೊಳ್ಬಹುದು. ಸೊ ಅಗ್ನಿವೀರ್ ಇಂಟೇಕ್ 2027 ಬಂದ್ಬಿಟ್ಟು ಓಕೆ ನೋಡ್ಕೊಳ್ಳಿ. ಅಗ್ನಿವೀರ್ ಇಂಟೇಕ್ 2027 ಇದು 20/2027 ನೋಟಿಫಿಕೇಶನ್ ಆಗಿರ್ತದ. ಓಕೆ, ಸೊ ಈ ಹುದ್ದೆ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ, ನೋಡ್ಕೋಬಹುದು. ಅರ್ಜಿ ಪ್ರಾರಂಭ ದಿನಾಂಕ ಈಗಾಗಲೇ ಸ್ಟಾರ್ಟ್ ಆಗಿದೆ, ನೋಡ್ಕೋಬಹುದು. 6 ಜುಲೈ 2026ನೇ ತಾರೀಕಿನಿಂದ ಹಿಡಿದು ಎಷ್ಟು 6 ಜುಲೈ 2026 ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 26 ಜುಲೈಗೆ ಕ್ಲೋಸ್ ಕೂಡ ಆಗುತ್ತೆ. ಎಷ್ಟು 26 ಜುಲೈಗೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತಾ. ನೀವೇನಾದ್ರೂ ಹಾಕ್ಬೇಕು ಅನ್ನುವಂತ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ಸೊ ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ, ಸೊ ಹೈಟ್ ಬಂದ್ಬಿಟ್ಟು 152 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮೇಲ್ ಅಂಡ್ ಫಿಮೇಲ್ ಇಬ್ಬರಿಗೆ ಕೂಡ ಹೈಟ್ ನಲ್ಲಿ ಸೇಮ್ ಇರ್ತದ. ಓಕೆ, ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೆ ಕೂಡ 152 ಸೆಂಟಿಮೀಟರ್ ಹೈಟ್ ಇದ್ರೆ ಸೊ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಯಾವುದೇ ಡಿಫೆನ್ಸ್ ಫೋರ್ಸ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ಕಾಲ್ಫರ್ಮ್ ಮಾಡಿರಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ನೀವು 2026-27ರಲ್ಲಿ ನೀವು ಕೂಡ ಒಂದು ನೌಕರಿ ಮಾಡ್ಬೇಕಂತ ಆಸೆಯನ್ನ ಹೊತ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಅಂದ್ರೆ ಕೆಳಗಡೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸೊ ಈಗಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪ್ರತಿಯೊಂದು ಅಪ್ಡೇಟ್ ಕೂಡ ಗೊತ್ತಾಗುತ್ತಾ ಸ್ನೇಹಿತರೆ. ಸೊ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಅದರಲ್ಲಿ ಏನೇನಿದೆ ಅಂತ ಹೇಳಿ ಪ್ರತಿಯೊಂದು ಅಬ್ಸರ್ವೇಷನ್ ಮಾಡ್ತಾ ಹೋಗೋಣ. ಸೊ ಯಾಕಂದ್ರೆ ಪ್ರತಿಯೊಂದು ಡಿಕ್ಲೇರ್ ಆಗಲಿ, ನಿಮಗೆ ಮಾಹಿತಿ ಕೂಡ ಪ್ರತಿಯೊಂದು ಅಪ್ಡೇಟ್ ಅನ್ನು ತಿಳ್ಕೊಂಡಿರಪ್ಪ ಅಂದ್ರೆ ಕ್ಲಿಯರಿಟಿಯಾಗಿ ನಿಮ್ಗೆ ಗೊತ್ತಾಗುತ್ತಾ. ನೆಕ್ಸ್ಟ್ ಅದಾದ ನಂತರ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ಏನ್ ಬೇಕಾಗುತ್ತೆ ಅನ್ನೋದನ್ನು ಕೂಡ ನಾನು ಇದರಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಅದಾದ ನಂತರ ನೋಡ್ಕೊಡ್ರಿ. ಪ್ರತಿಯೊಬ್ರು ಕೂಡ ಇಲ್ಲಿ ಸರ್ ಏಜ್ ಎಷ್ಟು ಬೇಕಾಗುತ್ತಾ, ಸರ್ ಡೇಟ್ ಆಫ್ ಬರ್ತ್ ಎಷ್ಟು ಬೇಕಾಗುತ್ತ ಅಂತ ಕೇಳ್ತಾ ಇದ್ರಲ್ಲ. ಸೊ ಡೇಟ್ ಆಫ್ ಬರ್ತ್ ಅನ್ನ ನೋಡ್ಕೊಳ್ಳಿ. ಸೊ 1 ಜುಲೈ ಎಷ್ಟು 1 ಜುಲೈ 2005ರಿಂದ ಹಿಡಿದು 1 ಜುಲೈ 2005ರಿಂದ ಹಿಡಿದು 1 ಜನವರಿ 2010 ಒಳಗಡೆ ನೀವೇನಾದ್ರೂ ಜನಿಸಿದ್ರಿಯಪ್ಪ ಅಂದ್ರೆ, ನೀವೇನಾದ್ರೂ ಅಷ್ಟರೊಳಗಡೆ ಬರ್ತ್ ಆಗಿದ್ರಿಯಪ್ಪ ಅಂದ್ರೆ ಸೊ ಅಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಓಕೆ, 1 ಜುಲೈ 2005ರಿಂದ ಹಿಡಿದು 1 ಜನವರಿ 2010 ಒಳಗಡೆ ಜನಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಇಲ್ಲಿ ಬಂದ್ಬಿಟ್ಟು 17 ವಯಸ್ಸಿನಿಂದ ಹಿಡಿದು 22 ವಯಸ್ಸಿನ ಮಟ್ಟ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಅದಾದ ಮೇಲೆ ನೋಡ್ಕೊಳ್ಳೋಣ ನೆಕ್ಸ್ಟ್ ಏನಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ನೋಡ್ಕೊಡ್ರಿ. ಪ್ರತಿಯೊಂದು ಪಿನ್ ಟು ಪಿನ್ ಆಗಿ ಅಪ್ಡೇಟ್ ಗಳನ್ನ ತಿಳ್ಕೊಳ್ತಾ ಹೋದಿವಪ್ಪ ಅಂದ್ರೆ ನಮ್ಗೆ ಯಾವುದೇ ತರ ಅಂತ ಡೌಟ್ ಕೂಡ ಇರೋದಿಲ್ಲ. ಸೊ ಇಲ್ಲಿ ಸರ್ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಸೊ ಯಾರೆಲ್ಲ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು ಅಂತ ಕೇಳ್ತಾ ಇದ್ರಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಯಾವುದೇ PUC ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಸೈನ್ಸ್ ಅಲ್ಲಿ ನೀವೇನಾದ್ರೂ ಮುಗಿಸಿದ್ರಿ, ಸೊ PUC ಮುಗಿಸಿದ್ರಪ್ಪ ಅಂದ್ರೆ ನಿಮ್ಮ ಪರ್ಸೆಂಟೇಜ್ 50 ಆಗಿರ್ಬೇಕು. ಎಷ್ಟು 50% ಅಗ್ರಿಗೇಟ್ ಆಗಿರ್ಬೇಕು. ಸೊ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 50 ಮಾರ್ಕ್ಸ್ ಗಳನ್ನ ತಗೊಂಡಿರ್ಬೇಕು. ಎಷ್ಟು ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 50 ಮಾರ್ಕ್ಸ್ ಗಳನ್ನ ಕಡ್ಡಾಯವಾಗಿ ತಗೊಂಡಿರ್ಬೇಕು. ನೋಡ್ಕೊಡ್ರಿ, ಅಕಸ್ಮಾತ್ ಸೈನ್ಸ್ ಮುಗ್ದಿಲ್ಲ ಸರ್, ನಂದು ಆರ್ಟ್ಸ್ ಮುಗ್ದಿದೆ, ಕಾಮರ್ಸ್ ಮುಗ್ದಿದೆ ಸರ್, ಡಿಪ್ಲೊಮಾ ಮುಗ್ದಿದೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು 3 ವರ್ಷ ನಿಮ್ದೇನಾದ್ರೂ ಡಿಪ್ಲೊಮಾ ಮುಗಿದಿದ್ರೆ ನೀವು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ಫಾರ್ಮೇಶನ್ ಇವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೀವು ಕೂಡ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 50 ಮಾರ್ಕ್ಸ್ ಗಳನ್ನ ಕಡ್ಡಾಯವಾಗಿ ತಗೊಂಡಿರ್ಬೇಕು. ಸರ್ ಅದರ್ ದೆನ್ ಸೈನ್ಸ್ ನೋಡ್ಕೊಳ್ರಿ 10+2 12ನೇ ತರಗತಿ ಆರ್ಟ್ಸ್
ಕಾಮರ್ಸ್, ಸೈನ್ಸ್, ಡಿಪ್ಲೊಮಾ. ಸೊ ಇವ್ರು ಬಂದ್ಬಿಟ್ಟು ನೀವು ಕೂಡ 50% ಅಗ್ರಿಗೇಟ್ ಆಗಿರ್ಬೇಕು. ಎಷ್ಟು? 50% ಅಗ್ರಿಗೇಟ್ ಆಗಿರ್ಬೇಕು. ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 50 ಮಾರ್ಕ್ಸ್ ಗಳನ್ನ ತಗೊಂಡಿರ್ಬೇಕು. ಎಷ್ಟು? 50 ಮಾರ್ಕ್ಸ್ ಗಳನ್ನ ಇಂಗ್ಲಿಷ್ ನಲ್ಲಿ ತಗೊಂಡಿದ್ರಪ್ಪ ಅಂದ್ರೆ ಸೊ ಅಂತ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಕ್ಲಿಯರಿಟಿ ಆಯ್ತಾ? ನೆಕ್ಸ್ಟ್ ಸರ್ ಮತ್ತೆ ಏನಿರ್ತದ ಎಕ್ಸಾಮ್ ಸಿಲೆಬಸ್ ಕೂಡ ಅದ್ರ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಹೇಳ್ತಾರಲ್ಲ, ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ, ಯಾವುದೇ ಕೂಡ ಡೌಟ್ ಇರ್ಲಾದ ಹಾಗೆ. ನೆಕ್ಸ್ಟ್ ಸರ್, ಅರ್ಜಿಯನ್ನ ಸಲ್ಲಿಸುವಕ್ಕೆ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾಗುತ್ತಾ? ಎಸ್. ಓಕೆ, ನಿಮ್ಮ ಹತ್ರ ಏನಾದ್ರು ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಇವತ್ತೇ ನಾಡ ಕಚೇರಿಗೆ ಹೋಗಿ, ಗ್ರಾಮ ಒನ್ ಸೆಂಟರ್ಗೆ ಹೋಗಿ, ಕರ್ನಾಟಕ ಒನ್ ಸೆಂಟರ್ಗೆ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ನಿವಾಸ ಪ್ರಮಾಣ ಪತ್ರ ಅಂತ ಬರುತ್ತಾ, ನೀವು ಇದೇ ಊರವರು, ಇದೇ ತಾಲೂಕ್ನವರು, ಇದೇ ಡಿಸ್ಟಿಕ್ ನವರು ಅಂತ ಹೇಳ್ಕಂದ ಇಲ್ಲಿ ವಾಸಿಸ್ತಾ ಇದ್ದೀರಾ ಅಂತ ಹೇಳ್ಕಂದ ಒಂದು ಸರ್ಟಿಫಿಕೇಟ್ ಬರುತ್ತಾ. ಸೊ ಇದನ್ನು ಪ್ರತಿಯೊಬ್ರು ಕೂಡ ಕಡ್ಡಾಯವಾಗಿ ತೆಗೆಸ್ಕೊಳ್ಳೇಬೇಕು, ಅಂದ್ರೆ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶ ಇರ್ತದ. ಪ್ರತಿಯೊಬ್ರು ಕೂಡ ತೆಗೆಸ್ಕೊಳ್ರಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನೋಡ್ಕೊಳ್ರಿ ಸರ ಹೈಟ್. ಸೊ ಹೈಟ್ ಅನ್ನು ತೋರಿಸ್ತೀನಿ ನಿಮ್ಗೆ, ವೆಬ್ಸೈಟ್ ಆಫೀಸಿಯಲ್ ವೆಬ್ಸೈಟ್ ಮುಖಾಂತರ ಇರ್ತಕ್ಕಂಥದ್ದು. ಸೊ ಕೊಟ್ಟಿದ್ದಾರೆ ನೋಡ್ಕೊಳ್ರಿ. ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟೆಡ್ 152 ಸೆಂಟಿಮೀಟರ್, ಫಾರ್ ಫಿಮೇಲ್ ಕ್ಯಾಂಡಿಡೇಟ್ಸ್ 152 ಸೆಂಟಿಮೀಟರ್. ಕಾಣಿಸ್ತಾ ಇದೆನಾ? ಇಬ್ಬರಿಗೆ ಕೂಡ 152 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಲೇಬೇಕು. ಗೊತ್ತಾಯ್ತಾ? ಸೊ ಇಬ್ಬರಿಗೆ ಕೂಡ ಅಷ್ಟೇ ಹೈಟ್ ಇದೆ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಏನು ಕಡಿಮೆ ಇರಬೇಕು ಅದು ಅಂತೇನಿಲ್ಲ. ಸೊ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಇಟ್ಟಿದ್ದಾರೆ. ಇಷ್ಟಂಕಿ ಎಲ್ಲರೂ ಕೂಡ ಎವರೇಜ್ ಆಗಿ ಇದ್ದೇ ಇರ್ತೀರಿ. ಸೊ ಮೇಲ್ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಚೆಸ್ಟ್ ನಲ್ಲಿ ನಾರ್ಮಲ್ ಆಗಿರ್ಬೇಕಾಗುತ್ತಾ. ಎಕ್ಸ್ಪಾಂಡೆಡ್ ಅನ್ನ 5 ಸೆಂಟಿಮೀಟರ್ ಚೆಸ್ಟ್ ಅನ್ನ ಕಂಪಲ್ಸರಿ ಆಗಿ ನೀವು ಎಕ್ಸ್ಪಾಂಡೆಡ್ ಅನ್ನ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಸರ್, ಇದಕ್ಕೆ ಟ್ಯಾಟೋ ಇದ್ರೆ ನಡೀತದ ಅಂತ ಕೇಳಿರ್ತಕ್ಕಂಥ ವಿದ್ಯಾರ್ಥಿಗಳು, ಇದಕ್ಕೆ ಟ್ಯಾಟೋ ನಡೆಯೋದಿಲ್ಲ. ಪ್ರತಿಯೊಬ್ರು ನಿಮ್ಮ ಹತ್ರ ಏನಾದ್ರು ಟ್ಯಾಟೋ ಹಾಕ್ಸಿದ್ರಿಪ್ಪ ಅಂದ್ರೆ ಸೊ ನೀವು ಟ್ಯಾಟೋ ಅನ್ನ ಆಲ್ರೆಡಿ ಈಗಾಗಲೇ ರಿಮೂವ್ ಮಾಡಿಸಿ. ಸೊ ಟ್ಯಾಟೋ ಏನಾದ್ರು ಹಾಕ್ಸಿದ್ರಿಪ್ಪ ಅಂದ್ರೆ ರಿಮೂವ್ ಮಾಡಿಸಿ. ಮೆಡಿಕಲ್ ನಲ್ಲಿ ಕೂಡ ನೋಡ್ಕೋಬಹುದು, ಡೆಂಟಲ್ ಆಗಿರ್ಬೋದು, ಜನರಲ್ ಹೆಲ್ತ್, ಇದನ್ನೆಲ್ಲಾನು ಕೂಡ ಚೆಕ್ ಮಾಡ್ತಾರೆ. ಹೈರಿಂಗ್ ನೆಕ್ಸ್ಟ್ ಇದೆಲ್ಲ ನಾರ್ಮಲ್ ಆಗಿರ್ತದ. ಸೊ ಪ್ರತಿಯೊಬ್ಬರಿಗೂ ಕೂಡ ಚೆಕ್ ಮಾಡ್ತಾರೆ. ಸೊ ಮೇಲ್ ಆಗಿರಲಿ, ಫಿಮೇಲ್ ಆಗಿರಲಿ, ಎಲ್ಲರನ್ನೂ ಕೂಡ ಮೆಡಿಕಲ್ ನಲ್ಲಿ ಚೆಕ್ ಮಾಡ್ತಾರೆ. ನೋಡ್ಕೊಡ್ರಿ, ಅದ್ರ ಜೊತೆಗೆ 6x6 ಮೆಡಿಕಲ್ ಕೂಡ ಚೆಕ್ ಮಾಡ್ತಾರೆ ಪ್ರತಿಯೊಂದು. ಯಾಕಂದ್ರೆ ಡಿಫೆನ್ಸ್ ಫೋರ್ಸ್ ನಲ್ಲಿ ಯಾವ ತರ ಮೆಡಿಕಲ್ ಇರ್ತಾರ, ಸೊ ಇಲ್ಲಿ ಕೂಡ ಅದೇ ತರನಾಗಿ ನಿಮ್ದು ಮೆಡಿಕಲ್ ಚೆಕ್ಅಪ್ ಕೂಡ ಇರ್ತೈತಿ. ಸೊ ನೋಡ್ಕೊಡ್ರಿ, ಬಾಡಿ ಟ್ಯಾಟೋ ಕೂಡ ಕೊಟ್ಟಿದ್ದಾರೆ. ಸೊ ಬಾಡಿ ಟ್ಯಾಟೋ ಇರಬಾರ್ದು. ಸೊ ಬಾಡಿ ಟ್ಯಾಟೋ ಇದ್ರಪ್ಪ ಅಂದ್ರೆ ಅದನ್ನು ಕೂಡ ರಿಮೂವ್ ಅನ್ನ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಟ್ರೈನಿಂಗ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಏರ್ಫೋರ್ಸ್ ಅಲ್ಲಿ, ಏರ್ಫೋರ್ಸ್ ಸೆಂಟರ್ ದಲ್ಲೇ ಟ್ರೈನಿಂಗ್ ಇರುತ್ತಾ. ಅದು ಬಂದ್ಬಿಟ್ಟು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಬೆಳಗಾವದಲ್ಲೇನೆ ಟ್ರೈನಿಂಗ್ ಇರ್ತದ. ಸೊ ನೀವು ಬೆಳಗಾವದಲ್ಲೇನೆ ಟ್ರೈನಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ನಿಮ್ದು ಇಯರ್ಲಿ ಸ್ಯಾಲರಿ ಆಗಿರ್ತದ. ಸೊ ಸ್ಯಾಲರಿ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಫಸ್ಟ್ ಆಫ್ ಆಲ್ ಯೂನಿಫಾರ್ಮ್ ಹಾಕೊಳ್ಬೇಕಂತ ಕನಸನ್ನ ಹೊತ್ಕೊಂಡಿದ್ರಪ್ಪ ಅಂದ್ರೆ ಸೊ ಯಾವುದೇ ಆಗಿರ್ಲಿ ಫಸ್ಟ್ ಆಫ್ ಆಲ್ ಒಳಗಡೆ ಹೋಗುವಂತ ಎಫರ್ಟ್ ಅನ್ನ ಹಾಕೊಳ್ರಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನೋಡ್ಕೊಳ್ರಿ ಸರ ಫಿಸಿಕಲಿ ಏನಿರ್ತದ. ಸೊ ಫಿಸಿಕಲಿನೂ ಕೂಡ ತಿಳಿಸ್ಕೊಡ್ತೀನಿ. ಎಕ್ಸಾಮ್ ಸಿಲೆಬಸ್ ಏನಿರ್ತದ ಅನ್ನೋದನ್ನು ಕೂಡ ನಾನು ನಿಮ್ಗೆ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ಕೊಡ್ರಿ, ಒಂದು ಕ್ವಶನ್ ಕರೆಕ್ಟ್ ಎವ್ರಿ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರ್ತದ. ಸೈನ್ಸ್ ಸಬ್ಜೆಕ್ಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವೇನಾದ್ರೂ ಸೈನ್ಸ್ ಮುಗಿಸಿದ್ರಿಪ್ಪ ಅಂದ್ರೆ 60 ನಿಮಿಷ ನಿಮ್ಗೆ ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ನಿಮ್ಮ ಸಿಲೆಬಸ್ ಬಂದ್ಬಿಟ್ಟು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್, ರೀಸನಿಂಗ್, ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್ ಇರುತ್ತೆ. CBSE ಸಿಲೆಬಸ್ ಇರುತ್ತೆ. ಸರ್ ಅದರ್ ದೆನ್ ಸೈನ್ಸ್, ಸರ್ ನಾನು ಆರ್ಟ್ಸ್, ಕಾಮರ್ಸ್ ಇದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಟೋಟಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಎಷ್ಟಪ್ಪ ಅಂದ್ರೆ ಅದರ್ ದೆನ್ ಸೈನ್ಸ್ ಅವರಿಗೆ 45 ಮಿನಿಟ್ಸ್. ಎಷ್ಟು? 45 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ಅದರ್ ದೆನ್ ಸೈನ್ಸ್ಗೆ 45 ಮಿನಿಟ್ಸ್ ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ಇಂಗ್ಲಿಷ್ ಇರುತ್ತೆ, ರೀಸನಿಂಗ್ ಇರುತ್ತೆ ಮತ್ತು ಜನರಲ್ ಅವೇರ್ನೆಸ್ ಇರ್ತದ. ನೆಕ್ಸ್ಟ್ ಅದರ್ ದೆನ್ ಸೈನ್ಸ್ ಮತ್ತು ಅದನ್ನು ಕೂಡ ಅಪ್ಲಿಕೇಶನ್ ಹಾಕ್ಬೇಕನ್ನೋರಿಗೆ ಸೇಮ್ ಸಿಲೆಬಸ್ ಇರ್ತದ. 0.25 ನೆಗೆಟಿವ್ ಕೂಡ ಇರ್ತದ. ಎಷ್ಟು? 0.25 ಎಕ್ಸಾಮ್ ನಲ್ಲಿ ನೆಗೆಟಿವ್ ಕೂಡ ಇದರಲ್ಲಿ ಇರ್ತದ. ಇಷ್ಟು ಮಾತ್ರ ನಿಮಗೆ ಎಕ್ಸಾಮ್ ಸಿಲೆಬಸ್ ನಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಫೇಸ್ 1 ನಿಮ್ದು ಎಕ್ಸಾಮ್ ಇರುತ್ತೆ. ಫೇಸ್ 2 ದಲ್ಲಿ ನಿಮ್ಮ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ಜೊತೆಗೆ ಅಲ್ಲಿ ಕೂಡ ನಿಮ್ಗೆ ಇನ್ನೊಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸರ್ ಫಿಸಿಕಲ್ ಏನಿರ್ತದ? ಸೊ ಫಿಸಿಕಲಿ ನೋಡ್ಕೊಡ್ರಿ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 1.6 ಕಿಲೋಮೀಟರ್ 1600 ಮೀಟರ್ ರನ್ನಿಂಗ್ ಇರ್ತದ. ಸೊ ಮಹಿಳೆಯರು ಬಾಯ್ಸ್ ನೋಡ್ಕೊಡ್ರಿ ವಿತಿನ್ 7 ಮಿನಿಟ್ಸ್ ಅಂದ್ರೆ 7 ನಿಮಿಷದಲ್ಲಿ ಬಾಯ್ಸ್ ಕ್ಲಿಯರ್ ಮಾಡಬೇಕು. ಸೊ ಮಹಿಳಾ ಅಭ್ಯರ್ಥಿಗಳು 8 ನಿಮಿಷದಲ್ಲಿ 1600 ಮೀಟರ್ ರನ್ನಿಂಗ್ ಅನ್ನ ಕ್ಲಿಯರ್ ಮಾಡ್ಬೇಕಾಗುತ್ತಾ. ಸೊ ಇಷ್ಟು ಫಿಸಿಕಲ್ ಇರ್ತದ. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ ಪುಲ್ಅಪ್ಸ್ ಇರುತ್ತಾ, ಸಾರಿ ಪುಷ್ಅಪ್ಸ್ ಇರುತ್ತಾ. ಓಕೆ, ಅದನ್ನು ಕ್ಲಿಯರಿಟಿ ಮಾಡ್ತೀನಿ ನೋಡ್ಕೊಡ್ರಿ ಒಂದ್ಸರಿ, ಅದು ಕೂಡ ಡೌಟ್ ಕ್ಲಿಯರ್ ಆಗಲಿ. ಸೊ ಫಿಸಿಕಲ್ ನಲ್ಲಿ ಕೂಡ ಏನೇನು ಇರ್ತದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಒಂದ್ಸರಿ ತಿಳ್ಕೊಳ್ತಾ ಇದ್ರಿ ಅಂದ್ರೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಓಕೆ, ಸೊ ನೋಡ್ಕೊಡ್ರಿ ಬಾಯ್ಸ್ ಬಂದ್ಬಿಟ್ಟು ಸೊ ನೋಡ್ಕೊಡ್ರಿ 1 ಮಿನಿಟ್ಸ್ ಟೈಮಿಂಗ್ ಅಂದ್ರೆ 10 ಪುಷಪ್ಸ್ ಇರ್ತದೆ. 10 ಪುಷಪ್ಸ್ 1 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಆದಾದ ನಂತರ 10 ಸಿಟಪ್ಸ್ ಬಂದ್ಬಿಟ್ಟು ಅದನ್ನು ಕೂಡ 1 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ 20 ಸ್ಕ್ವಾಟ್ಸ್ ಇರ್ತತಿ, ಅದನ್ನು ಕೂಡ 1 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು.
ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ಕೊಡ್ರಿ 10 ಸಿಟಪ್ಸ್ ಇರ್ತಾವು, 1.5 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಬೇಕು. ಎಷ್ಟು? 1.5 ನಿಮಿಷದಲ್ಲಿ. ಅದರ ಜೊತೆಗೆ ಸ್ಪಾಟ್ಸ್ ಬಂದ್ಬಿಟ್ಟು 15 ಇರ್ತಾವು, ಅವು ಕೂಡ 1 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಲೇಬೇಕು. ಸೊ ಇಷ್ಟನ್ನ ನೀವು ಕಂಪಲ್ಸರಿ ಆಗಿ ಫಿಸಿಕಲ್ ನಲ್ಲಿ ಪಾಸ್ ಆಗ್ಬೇಕಪ್ಪ ಅಂದ್ರೆ ಕ್ಲಿಯರ್ ಮಾಡ್ಬೇಕು. ಇವನೇನಾದ್ರೂ ನೀವು ಸರ್ ನಾನು ಎಕ್ಸಾಮ್ ಕ್ಲಿಯರ್ ಮಾಡಿರ್ತೀನಿ ಸರ್, ನನ್ನ ಎಕ್ಸಾಮ್ ಪರ್ಸೆಂಟೇಜ್ ಮೇಲೆ ಏನಾದ್ರು ತುಂಬಿಕೊಳ್ತಾರ, ಇಲ್ಲ. ಸೊ ಇದನ್ನಕ್ಕೆ ಫಿಸಿಕಲಿ ನೀವು ಪಾಸ್ ಮಾಡ್ಕೊಳ್ಳೇಬೇಕಾಗತ್ತ. ಅದಾದ್ಮೇಲೆ ನೀವು ಫಿಸಿಕಲ್ ಪಾಸ್ ಆದ್ಮೇಲೆ ನೋಡ್ಕೊಡ್ರಿ ಎಡಬಿಲಿಟಿ ಟೆಸ್ಟ್ ಅಂತ ಟೆಸ್ಟ್ 1 ಟೆಸ್ಟ್ 2 ಅಂತ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದನ್ನು ಕೂಡ ಕ್ಲಿಯರ್ ಆದ್ರೆ ಅಂದ್ರೆ ಫೇಸ್ 3 ಅಂತ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತಾ. ಸೊ ಮೆಡಿಕಲಿ ಕೂಡ ಫಿಟ್ ಆದ್ರೆ ಅಂದ್ರೆ ಫೈನಲ್ ಒಂದು ಮೆರಿಟ್ ಬಿಡ್ತಾರೆ. ಸೊ ಅದರಲ್ಲಿ ನೀವು ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಸೆಲೆಕ್ಷನ್ ಆದ ಹಾಗೆ. ಸೊ ಇಷ್ಟು ಮಾತ್ರ ಇದರಲ್ಲಿ ಅಪ್ಡೇಟ್ ಇದೆ. ಸೊ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಂಡಿದ್ರಿ ಅಂತ ಅನ್ಕೊಳ್ತಾನೆ. ನಾನು ಆಲ್ರೆಡಿನೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀನಿ, ಬೇಕಿದ್ರೆ ಇನ್ನೊಂದ್ಸರಿನೂ ಕೊಟ್ಟಿದ್ದೀನಿ. ಪ್ರತಿ ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಭ್ಯರ್ಥಿಗಳೇ, ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಕ್ಲಿಯರ್ ಆಗ್ಲಿ. ಸೊ ಅಪ್ಲಿಕೇಶನ್ ಗಳನ್ನ ಆದಷ್ಟು ಬೇಗನೆ ಹಾಕೊಡ್ರಿ. ಇಷ್ಟು ಮಾತ್ರ ಇದ್ರ ಬಗ್ಗೆ ಅಪ್ಡೇಟ್ ಇದೆ. ಸೊ ಎಷ್ಟನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಕೊಟ್ಟಿದ್ದೀನಿ. ಬೇಕಿದ್ರೆ ಈ PDF ಏನಾದ್ರು ನಿಮಗೆ ಬೇಕಾಗಿತ್ತು, ಸೊ PDF ಅನ್ನ ನಾನು ಕೂಡ ನೋಡ್ಕೋತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನನ್ನ HJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ ದಲ್ಲಿ ಕೂಡ ಶೇರ್ ಮಾಡುತ್ತೀನಿ. ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಒಂದ್ಸರಿ ಸ್ಟಡಿ ಮಾಡ್ಕೊಡ್ರಿ ಆದಷ್ಟು ಬೇಗನೆ. ಯಾಕಂದ್ರೆ 26ನೇ ತಾರೀಕಿಗೆ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತಾ. ಕೇವಲ 10 ದಿನಗಳ ಮಾತ್ರ ಕಾಲಾವಕಾಶ ಇದೆ. ತುಂಬಾನೇ ಸರ್ವರ್ ಬಿಸಿ ಇರುತ್ತಾ. ಬೇಗನೆ ಹೋಗಿ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸೊ ನಿಮ್ಗೆ ಲಿಂಕ್ ಕೂಡ ಸಿಗ್ತದ. ಅಪ್ಲಿಕೇಶನ್ ಲಿಂಕ್ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ಯಾಕ್ ಹೋಗ್ಬಿಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ದಲ್ಲಿ ಹೋದ್ರೆ ನಿಮ್ಗೆ ಅಪ್ಲಿಕೇಶನ್ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ. ಸೊ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ವಿಡಿಯೋನ ಕರ್ನಾಟಕ ರಾಜ್ಯದ ಎಲ್ಲಾ ನಿಮ್ಮ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ, ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದ್ರೂ ಇದ್ರೆ ಅವ್ರಿಗೆ ಕೂಡ ಶೇರ್ ಮಾಡ್ರಿ. ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತಾ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಪ್ರತಿಯೊಂದು ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ಪೇಜ್ ಅನ್ನ, ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಆಯ್ತು, ಪ್ರತಿಯೊಂದು ಟೆಲಿಗ್ರಾಮ್ ಆಯ್ತು, ಪ್ರತಿಯೊಂದನ್ನು ಕೂಡ ಫಾಲೋ ಮಾಡಿ ಇಟ್ಕೊಡ್ರಿ. ಸೊ ಯಾರೆಲ್ಲ ಇಂಡಿಯನ್ ಏರ್ಫೋರ್ಸ್ XY ಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ತಾ ಇದ್ರಲ್ಲ, ಪ್ರತಿಯೊಬ್ರು ಕೂಡ ಏರ್ಫೋರ್ಸ್ ಅಂತ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ. ಏನಾದ್ರು ಡೌಟ್ ಇದ್ರೂ ಕೂಡ ಕಮೆಂಟ್ ಹಾಕಿ. ಜೈ ಹಿಂದ್, ಜೈ ಕರ್ನಾಟಕ.